ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂತಂದರೆ KSIC ಮೈಸೂರು ಸಿಲ್ಕ್ ಸ್ಯಾರಿ ಮತ್ತು ಕ್ರೇಪ್ ಸಿಲ್ಕ್ ಸ್ಯಾರಿ, KSIC ಅಲ್ಲದೇ ಇರೋ ಸ್ಯಾರಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬ ವಿಡಿಯೋಗಳಲ್ಲಿ ನೋಡಿರ್ತೀರ, ಡಿಫ್ರೆನ್ಸ್ ಏನಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಒಂದು ಮೇಜರ್ ಡಿಫ್ರೆನ್ಸ್ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅನಿಸುತ್ತೆ ನನಗೆ. ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಕೆಲವು ಎಕ್ಸಾಂಪಲ್ಸ್ನ ಕೊಟ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಈಗ ನನ್ನ ಮುಂದೆ 3 ಸೀರೆ ಇಟ್ಕೊಂಡಿದ್ದೀನಿ ನಾನು. ಒಂದು KSIC ಸ್ಯಾರಿ, 2 ಕ್ರೇಪ್ ಸಿಲ್ಕ್. ಇದು 2 KSIC ಸ್ಯಾರಿ ಅಲ್ಲ, ಇದು ಮಾತ್ರ KSIC ಸ್ಯಾರಿ. ಇದು ಮಾತ್ರ KSIC ಸ್ಯಾರಿ. ಇದು ಒಂದು 8 ವರ್ಷ ಹಳೆ ಸೀರೆ. ಇವಾಗಿನ ಸೀರೆ ಅಲ್ಲ, ಇದು ಗಮನಿಸಬೇಕು ಎಲ್ಲ ಅದನ್ನು. ಈಗಿನ ಸೀರೆ ಅಲ್ಲ, ಈಗ ಬರ್ತಾ ಇದೆಯಲ್ಲ ಆ ಸೀರೆ ಅಲ್ಲ ಇದು. ಇದು 2 ಕ್ರೇಪ್ ಸಿಲ್ಕ್ ಸ್ಯಾರಿಗಳು. ಇದು 3 ವರ್ಷ ಹಿಂದೆ ತೊಗೊಂಡಿರೋಂಥ ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು 8 ವರ್ಷ ಹಳೆ ಕ್ರೇಪ್ ಸಿಲ್ಕ್ ಸ್ಯಾರಿ. ತುಂಬ ಜನಕ್ಕೆ ತುಂಬ ಥರ ಡೌಟ್ಸ್ ಇದೆ ಈ ಸೀರೆಗಳ ಬಗ್ಗೆ. ಹಾಗಾಗಿ ನನಗೆ ತಿಳಿದಿರೋಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತು ನಾನು ಈ ವಿಡಿಯೋಗಳನ್ನ ಕ್ಲಾರಿಫೈ ಮಾಡಿಬಿಡ್ತೀನಿ. ಈ ವಿಡಿಯೋಗಳನ್ನ ಮಾಡ್ತಿರೋ ಉದ್ದೇಶ ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಮಾತ್ರ ಆಗಿರುತ್ತೆ. ಇದು ಯಾವುದೇ ರೀತಿ ಕ್ರೇಪ್ ಸಿಲ್ಕ್ ಪ್ರಮೋಷನ್ ಆಗಲಿ, KSIC ಪ್ರಮೋಷನ್ ಆಗಲಿ ಆಗಿರಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಮೂಲತಃ ಮೈಸೂರವಳೇ ಆಗಿರೋದ್ರಿಂದ, ತುಂಬ ವರ್ಷಗಳಿಂದ KSICನ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ ಆಗಿರುತ್ತೆ. ಇಲ್ಲಿ ನಾನು ಯಾರನ್ನೂ KSIC ತೊಗೊಳ್ಬೇಡಿ ಅಂತ ಹೇಳ್ತಾ ಇಲ್ಲ, ಕ್ರೇಪ್ ಸಿಲ್ಕ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಕ್ರೇಪ್ ಸಿಲ್ಕ್ ತೊಗೋಬೇಡಿ, KSIC ತೊಗೊಳ್ಳಿ ಅಂತಲೂ ಹೇಳ್ತಾ ಇಲ್ಲ. ಇದೊಂದು ಕ್ಲಾರಿಫೈ ಮಾಡಿಬಿಟ್ಟು ಇವತ್ತೊಂದು ವಿಡಿಯೋ ಶುರು ಮಾಡಿಬಿಡ್ತೀನಿ. ಇದು ನೋಡಿ, ಒಂದು 8 ವರ್ಷ ಆಗಿದೆ. ಇದು ನನ್ನದೇ ಸೀರೆ. ಇದು ನಾನು ಕಲ್ಲರ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಈ ಸೀರೆನ ನಾನು ತೊಗೊಂಡಿದ್ದು. ಸ್ವಲ್ಪ ಕಲ್ಲರ್ ತುಂಬ ಕಮ್ಮಿ ಸಿಗುತ್ತೆ ನಿಮಗೆ KSICಗಳಲ್ಲಿ. ನಮಗೆ ಬೇಕಾಗಿರೋ ಅಂಥ ಕಲರ್ಗಳು ಸಿಗಲ್ಲ, ನಮ್ಗೆ ಇಷ್ಟ ಆಗೋಂಥ ಕಲರ್ಗಳು ಸಿಗಲ್ಲ. ಹಾಗಾಗಿ ನಾನು ಈ ಸೀರೆನ ತೊಗೊಂಡೆ. ನೀವು ಹತ್ರದಿಂದ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಇದ್ರ ಶೈನಿಂಗ್ ಎಷ್ಟಿರುತ್ತೆ ಅಂತ. ಕ್ರೇಪ್ ಸಿಲ್ಕ್ ಸ್ಯಾರಿದು ಶೈನಿಂಗ್ 8 ವರ್ಷ ಹಿಂದೆ ಇದು, ಇವಾಗಿಂದಲ್ಲ. ಇದು ನೋಡಿ, ಇದು 3 ಇಯರ್ಸ್ ಬ್ಯಾಕ್ ತೊಗೊಂಡಿರೋಂಥ ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ನೋಡಿ, ಜರಿ ಈ ಥರ ಬರುತ್ತೆ ಕ್ರೇಪ್ ಸಿಲ್ಕಲ್ಲಿ. ಡಿಫ್ರೆನ್ಸಸ್ನ ನೀವೇ ನೀವು ಚೆಕ್ ಮಾಡಿಕೊಂಡು, ಎಲ್ಲರೂ ಸ್ಯಾರಿ ಪರ್ಚೇಸ್ ಮಾಡುವಾಗ ತುಂಬ ಬುದ್ಧಿವಂತರಾಗೆ ಪರ್ಚೇಸ್ ಮಾಡ್ತೀರಾ ಅಂತ ಗೊತ್ತು ಹೆಣ್ಮಕ್ಳೆಲ್ಲ. ಇಲ್ಲಿ ನೋಡಿ, ಇದು ಕ್ರೇಪ್ ಸಿಲ್ಕು. ಇದು ಇವಾಗಿನ ಮೈಸೂರು ಸಿಲ್ಕಲ್ಲ, ಇದು ಒಂದು 8 ವರ್ಷ ಹಳೆ ಮೈಸೂರು ಸಿಲ್ಕ್. ಇದನ್ನು ನೋಡ್ಬೋದು ಹತ್ರದಿಂದ, ಇದರ ಶೈನಿಂಗ್ನು ನೀವು ನೋಡ್ಬೋದು. ಇದಿಷ್ಟು ಮೇಜರ್ ಡಿಫ್ರೆನ್ಸ್ ಏನಿರುತ್ತೆ ಅಂತಂದರೆ, ಎಲ್ಲರಿಗೂ ಗೊತ್ತಿದೆ ಮೇಜರ್ ಡಿಫ್ರೆನ್ಸು. ಇದು ಪ್ಯೂರ್ ಜರಿ ಅಂತ ಹೇಳ್ತೀವಿ, ಇದು ಪ್ಯೂರ್ ಜರಿ ಅಲ್ಲ ಅಂತ ಹೇಳ್ತೀವಿ, ಟೆಸ್ಟೆಡ್ ಜರಿ ಅಂತ ಹೇಳ್ತೀವಿ ಅಲ್ವಾ. ಸಿಲ್ಕಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ? ಇದು ಮಲ್ಬರಿ ಸಿಲ್ಕ್ ಆಗಿರುತ್ತೆ, ಇದು ಮಲ್ಬರಿ ಸಿಲ್ಕ್ ಆಗಿರಲ್ಲ. ಅದೇ ಮೇಜರ್ ಡಿಫ್ರೆನ್ಸ್ ಅಂದರೆ ಕ್ರೇಪ್ ಸಿಲ್ಕ್ ಮತ್ತು ಮೈಸೂರು ಸಿಲ್ಕಲ್ಲಿ. ಮಲ್ಬರಿ ಆದ್ರೂ ಅದು ನಮ್ಮ ದೇಶದ ಮಲ್ಬರಿ ಆಗಿರಲ್ಲ, ಮಲ್ಬರಿ ಸಿಲ್ಕ್ ಆಗಿರಲ್ಲ. ಚೀನಾ ಮತ್ತು ಜಪಾನ್ ದೇಶಗಳಿಂದ ಬರುವಂತಹ ರೇಷ್ಮೆಯಿಂದ ಈ ಸೀರೆಗಳನ್ನ ತಯಾರು ಮಾಡ್ತಾರೆ. ಹೆಚ್ಚಿನ ಮಟ್ಟದಲ್ಲಿ ತಯಾರು ಮಾಡೋದು ಅದೇ ಸಿಲ್ಕಿಂದನೇ. ಅಂದರೆ ಇದೂ ಪ್ಯೂರ್ ರೇಷ್ಮೆನೇ ಆಗಿರುತ್ತೆ, ಪ್ಯೂರ್ ಸಿಲ್ಕೇ ಆಗಿರುತ್ತೆ. ಆದರೆ ನಮ್ಮ ಲೋಕಲ್ ಸಿಲ್ಕ್ ಆಗಿರಲ್ಲ. ಅದೇ ಮೇಜರ್ ಡಿಫ್ರೆನ್ಸು. ಈಗ ನಮ್ಮ ಮೈಸೂರು ಸಿಲ್ಕ್ ಸೀರೆಗಳೆಲ್ಲರಿಗೂ ಗೊತ್ತಲ್ವಾ, ನಮ್ಮ ಲೋಕಲ್ ಮಲ್ಬರಿ ಸಿಲ್ಕಲ್ಲಿ ಆಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದು ಏನು ಡಿಫ್ರೆನ್ಸ್ ಅಂದರೆ, ನಿಮಗೆ ಚೈನಾ ಸಿಲ್ಕ್ ಎಲ್ಲ ಕೇಳಿರ್ತೀರ ಅಲ್ವಾ. ಚೈನಾ ಸಿಲ್ಕ್ ಅನ್ನೋದು ಎಲ್ಲರ ಬಾಯಲ್ಲೂ ಇದೆ, ಸಿಲ್ಕ್ ಬಗ್ಗೆ ತಿಳ್ಕೊಂಡಿರೋರಿಗೆ. ಚೈನಾ ಮತ್ತು ಇದರಲ್ಲಿ ಜಪಾನ್ಗಳಿಂದ ಬರೋವಂಥ ರೇಷ್ಮೆಗಳಲ್ಲಿ ಇದು ಪ್ಯೂರ್ ಆಗಿದ್ರೂ ನಿಮಗೆ ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ. ಇದು ಸಾಫ್ಟ್ನೆಸ್ ಜಾಸ್ತಿ ಅಂದರೆ ಹೇಗೆ ಸಾಫ್ಟ್ನೆಸ್ ಜಾಸ್ತಿ ಅಂದರೆ, ರೇಷ್ಮೆ ಹರಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಕ್ರೇಪ್ ಸಿಲ್ಕ್ಗಳಲ್ಲಿ ಹರಿಯೋ ಚಾನ್ಸಸ್ ಜಾಸ್ತಿ. ಆಗ ಬರ್ತಾ ಇದ್ದ KSIC ಸೀರೆಗಳು ಈಸಿಯಾಗಿ ಹರಿತಾ ಇರಲಿಲ್ಲ. ಈಸಿಯಾಗಿ ತುಂಬ ಹಳೆಯರೇ ನಾನು ಮಾತಾಡ್ತಿರೋದು ಇಲ್ಲಿ ಹಳೆ KSIC ಸ್ಯಾರಿಗಳ ಬಗ್ಗೆ. ಇತ್ತೀಚಿನ ಸೀರೆಗಳ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ಈಗ ಶುರುವಾಗಿರೋ ಸೀರೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಿರೋದು ಓಲ್ಡ್ KSIC ಬಗ್ಗೆ. ಅದೊಂದು ಮೇಜರ್ ಡಿಫ್ರೆನ್ಸು. ಇದು ಪ್ಯೂರ್ ಸಿಲ್ಕ್ ಆಗಿದ್ರೂ ಕೂಡ ನಿಮಗೆ ಅಂಗಡಿಗಳಲ್ಲಿ ತೊಗೊಳ್ಳುವಾಗ ನಾವು ಹೇಳ್ತಾರೆ ಪ್ಯೂರ್ ಸಿಲ್ಕೇ ಇದು,
ಆದರೆ ಜರಿ ಮಾತ್ರ ಪ್ಯೂರ್ ಇರಲ್ಲ ಅಂತ ನಿಮಗೆಲ್ಲ ಹೇಳ್ತಾರೆ, ನೀವೆಲ್ಲ ಕೇಳಿರ್ಬೋದು. ಪ್ಯೂರ್ ಸಿಲ್ಕೇ ಆಗಿರುತ್ತೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಏನಂತಂದರೆ ಸ್ವಲ್ಪ ಶೈನಿಂಗಲ್ಲೂ ಡಿಫ್ರೆನ್ಸ್ ಇರುತ್ತೆ, ಮತ್ತು ಸ್ವಲ್ಪ ಸಾಫ್ಟ್ ಆಗಿರೋ ಸಿಲ್ಕ್ ಆಗಿರುತ್ತೆ. ಸಾಫ್ಟ್ ಸಿಲ್ಕ್ ಅಂದರೆ ತೆಳು ಇರುತ್ತೆ ಸಿಲ್ಕ್, ನಿಮಗೆ ಗಟ್ಟಿ ಮುಟ್ಟಾಗಿರಲ್ಲ, ಹರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಷ್ಟೇ ಡಿಫ್ರೆನ್ಸು ಇದು ಎರಡರಲ್ಲೂ. ನಿಮಗೆ KSIC ಮತ್ತು ಇದರಲ್ಲಿ ಮತ್ತು ಪ್ಯೂರ್ ಜರಿ ಇರಲ್ಲ, ಇದು ಕಪ್ಪಾಗೋ ಚಾನ್ಸಸ್ ಇರುತ್ತೆ ಈ ಜರಿಗಳು. ನೋಡಿ ಇದು ಇಷ್ಟು ಫೇಡ್ ಆಗಿದೆ, ಇಷ್ಟು ಕಾಣಿಸ್ತಾ ಇದೆ ನಿಮಗೆ ವಿಡಿಯೋದಲ್ಲಿ. ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಶೈನಿಂಗ್ ಇದು ತುಂಬ ಇತ್ತು ಈ ಸೀರೆ ಆಗ ತೊಗೊಂಡಾಗ, ಆದರೆ ಇತ್ತೀಚಿನ ಕ್ರೇಪ್ ಸಿಲ್ಕ್ ಸೀರೆಗಳು ಕೂಡ ಸ್ವಲ್ಪ ಡಲ್ಲಾಗಿದೆ ಅಂತ ಅನಿಸುತ್ತೆ ಹೋಗಿ ನೋಡುವಾಗ. ಅಂಥ ಹೊಳಪು ಇಲ್ಲ ಕ್ರೇಪ್ ಸಿಲ್ಕ್ಗಳಲ್ಲೂ ಇತ್ತೀಚೆಗೆ. ತುಂಬ ಜನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋರು ಹೋಗಿ ಕ್ರೇಪ್ ಸಿಲ್ಕ್ಗಳನ್ನ ತೊಗೊಳ್ಳೋಕ್ಕೆ ತುಂಬ ಜನ ಮುಂದೆ ಹೋಗ್ತಾರೆ ಈಗ. ಆದ ಕಾರಣನೋ ಏನೋ ಅಂತ ಅನಿಸುತ್ತೆ. ಕ್ರೇಪ್ ಸಿಲ್ಕ್ಗಳಲ್ಲೂ ಸ್ವಲ್ಪ ಡಲ್ಲಾಗಿದೆ, ಅದರಲ್ಲೂ ಅಂಥ ಹೊಳಪು ಇಲ್ಲ ಇವಾಗ. ಈ ಹೊಳಪು ಇವಾಗ ಕಾಣಿಸಲ್ಲ. ಇದನ್ನು ನಮಗೆ KSIC ಥರನೇ ಕಂಫರ್ಟಬಲ್ ಫೀಲ್ ಮಾಡುತ್ತೆ ವೇರ್ ಮಾಡಿದಾಗ. ಈ ಸಾರಿನೂ ತುಂಬ ಸಲ ಬಣ್ಣ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ತುಂಬ ಸಲ ವೇರ್ ಮಾಡಿದ್ದೀನಿ ನಾನು. ಒಳ್ಳೆ ಕಂಫರ್ಟಬಲ್ ಫೀಲಿಂಗ್ ಕೊಡುತ್ತೆ ಈ ಸಾರಿನೂ ಕೂಡ. ಯಾಕಂದರೆ ಇದನ್ನು ನಾವು ಮುಟ್ಟುವಾಗ ಅಷ್ಟೇ ಸಾಫ್ಟ್ ಅಂತ ಅನಿಸುತ್ತೆ. ಅಂದರೆ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವ ಸೀರೆಗಳನ್ನ ತೊಗೋಬೇಕು ಅನ್ನೋದು ಅವರವರ ವೈಯಕ್ತಿಕ ಅಭಿಪ್ರಾಯ. ಇದು ನಿಮಗೆ ಪ್ಯೂರ್ ಸಿಲ್ಕ್ ಆಗಿರುತ್ತೆ, ನೀವು ಇದನ್ನು ಹೋಗಿ ತೊಗೊಳ್ಳಿ, ಇದು ಬೇಡ KSIC ಕ್ರೇಪ್ ಸಿಲ್ಕ್ ತೊಗೊಳ್ಳಿ, ಅದಲ್ಲ ಈ ವಿಡಿಯೋ ಉದ್ದೇಶ ಅದಾಗಿರಲ್ಲ. ನೀವು ನಾನು ಯಾವುದೇ ಪ್ಯೂರಿಟಿ ಬಗ್ಗೆ ಯಾವುದನ್ನು ನಾವು ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರೋದ್ರಿಂದ ಪ್ಯೂರಿಟಿ ಬಗ್ಗೆ ನಾನು ಯಾವುದೇ ಕನ್ಫರ್ಮೇಷನ್ ನಾನು ಕೊಡೋಕ್ಕಾಗಲ್ಲ. ಅವರವರ ವೈಯಕ್ತಿಕ ರಿಸ್ಕ್ ಮೇಲೆ ಅವರು ಸೀರೆಗಳನ್ನ ತೊಗೊಳ್ಬೇಕು. ಈ ಅಂಗಡಿಲಿದೆ ತೊಗೊಳ್ಳಿ ಅಂತ ಹೇಳೋದು ತಪ್ಪಾಗುತ್ತೆ ಅನಿಸುತ್ತೆ ನನಗೆ. ನಾನು ಪರ್ಸ್ನಲಾಗಿ ಏನು ನನಗೆ ಅನಿಸ್ತಾ ಇದೆ ಅದನ್ನು ಮಾತ್ರ ನಾನು ಹೇಳಬಲ್ಲೆ. ನನ್ನ ಹತ್ರನೂ ಕ್ರೇಪ್ ಸಿಲ್ಕ್ ಸೀರೆಗಳು ಬೇರೆ ಬೇರೆ ಕಲರ್ದು ನನಗೆ KSICಯಲ್ಲಿ ಸಿಗದೇ ಇರೋಂಥ ಕಲರ್ಗಳನ್ನೆಲ್ಲ ನಾನು KSIC ಕ್ರೇಪ್ ಸಿಲ್ಕ್ಗಳಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಬೇಕು ಅಂತಂದರೆ, ಇತ್ತೀಚಿನ ಲೇಟೆಸ್ಟ್ ನ್ಯೂಸ್ ಏನು ಅಂತಂದರೆ, ನಮ್ಮ ಸರಗೂರು ಅಂತ ಇದೆ, ನೆನ್ನೆ ನ್ಯೂಸ್ ಇದು ಲೇಟೆಸ್ಟ್ ನ್ಯೂಸು. ಸರಗೂರು ಅಂದರೆ ನಿಮಗೆ ಮೈಸೂರು ಡಿಸ್ಟಿಕ್ಕೇ ಬರುತ್ತೆ. ಸರಗೂರು ತಾಲೂಕು HD ಕೋಟೆ ಕಡೆ ಬರುತ್ತೆ ಆ ಊರು. ಪೋಸ್ಟ್ ಆಫೀಸ್ ಎಲ್ಲರಿಗೂ ಗೊತ್ತಿದೆ, ಅಂಚೆ ಕಚೇರಿ. ಅಲ್ಲಿ ನಮಗೆ ತುಂಬ ನಂಬಿಕೆಯಾದ ಡಿಪಾರ್ಟ್ಮೆಂಟ್ ಅದು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರೋಂಥ ಒಂದು ಅಂಡರಲ್ಲಿ ಬರೋಂಥ ಒಂದು ಡಿಪಾರ್ಟ್ಮೆಂಟ್ ಅದು, ನಿಮಗೆಲ್ಲ ಗೊತ್ತಿದೆ. ತುಂಬ ಜನ ಅಲ್ಲೋಗಿ ನಿಮಗೆ RD ಡೆಪಾಸಿಟ್ ಮಾಡ್ತಾರೆ ಕ್ಯಾಶ್ ಕೊಟ್ಟು, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ತುಂಬ ಜನ ನಂಬ್ತಾರೆ ಪೋಸ್ಟ್ ಆಫೀಸ್ನ. ಅವರು ತುಂಬ ಸೇವಿಂಗ್ಸ್ನೆಲ್ಲ ಮಾಡ್ತಾರೆ ಹೋಗಿ RD ಕಟ್ಟೋದು ಅಂತ ಎಲ್ಲರೂ ಕೇಳಿರ್ಬೋದು. ಆದರೆ ಅಲ್ಲೇನಾಗಿದೆ, ಅಲ್ಲಿನ ಆಫೀಸರ್ಸು ಮತ್ತು ಅಲ್ಲಿನ ಅಧಿಕಾರಿಗಳೇ ಸೇರಿ ಆ ತಾಲೂಕಿನಲ್ಲಿ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋರು ಎಲ್ಲ ಹೋಗಿ ಒಂದು 7 ಕೋಟಿ ರೂಪಾಯಿ ದುಡ್ಡನ್ನು ಅಲ್ಲಿ ಎಲ್ಲ ಡೆಪಾಸಿಟ್ ಮಾಡಿರ್ತಾರೆ. ಅಲ್ಲೆಲ್ಲ ಡೆಪಾಸಿಟ್ ಮಾಡೋರು ಏನು ಮಾಡಿರ್ತಾರೆ, ಚಿಕ್ಕ ಚಿಕ್ಕ ಅಂಗಡಿಯವರು, ರೈತರು, ಹಾಲು ಮಾರೋರು, ಈ ಥರದವರು ಕ್ಯಾಶ್ನ ತೊಗೊಂಡೋಗಿ ಡೆಪಾಸಿಟ್ ಮಾಡ್ತಾರೆ. ಅವ್ರಿಗಿಂತಿಷ್ಟು ಅಂತ ಅಲ್ಲಿಂದ ಇಂಟ್ರೆಸ್ಟ್ ಸಿಗುತ್ತೆ ಪೋಸ್ಟ್ ಆಫೀಸಿಂದ. ಆ ಥರ ಕ್ಯಾಶ್ಗಳನ್ನ ಸೈನ್ಗಳನ್ನೆಲ್ಲ ಫೋರ್ಜರಿ ಮಾಡಿ ಅವರು ಮಾಡಿದ್ದಾರೆ. ಅವ್ರನ್ನೆಲ್ಲ ಸಸ್ಪೆಂಡ್ ಕೂಡ ಮಾಡಾಗಿದೆ. ಇದು ಲೇಟೆಸ್ಟ್ ನ್ಯೂಸು, ಪೇಪರ್ ಓದೋರಿಗೆ ಗೊತ್ತಿರುತ್ತೆ. ಆ ಥರ ಒಂದು ಒಳ್ಳೆ ಈ ಎಕ್ಸಾಂಪಲ್ ನಾನು ಯಾಕೆ ಇಲ್ಲಿ ಕೊಡ್ತಾಯಿದ್ದೀನಿ ಅಂದರೆ, ಅಂಥ ಒಳ್ಳೆ ಎಲ್ಲರೂ ನಂಬುವಂಥ ಪೋಸ್ಟ್ ಆಫೀಸ್ಗಳಲ್ಲೇ ಈ ಥರ ಅವ್ಯವಹಾರ ನಡೆಯುವಾಗ ನಾವು ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು, ಇದು ಪ್ಯೂರಾ ಇಲ್ಲಾಂದರೆ ಇದು ಪ್ಯೂರಾ, ಈ ಅಂಗಡೀಲಿ ಪ್ಯೂರ್ ಸಿಗುತ್ತೆ ತೊಗೊಳ್ಳಿ, ಇಲ್ಲಾಂದರೆ ಈ ಅಂಗಡೀಲಿ ಪ್ಯೂರ್ ಸಿಗೋಲ್ಲ, ಆ ಥರದ್ದೆಲ್ಲ ಹೇಳೋದು ತಪ್ಪಾಗುತ್ತೆ ಅಂತ ನನಗನ್ಸುತ್ತೆ. ಇಷ್ಟು ಮೇಜರ್ ಡಿಫ್ರೆನ್ಸ್ ಇರುತ್ತೆ ಕ್ರೇಪ್ ಸಿಲ್ಕಲ್ಲಿ ಮತ್ತು KSICಯಲ್ಲಿ. ಹಾಗಾಗಿ ಕಾಲ ಬದಲಾದಂತೆ ಎಲ್ಲ ಬದಲಾಗ್ತಾ ಹೋಗುತ್ತೆ ಅಂತ ಹೇಳ್ತಾ, ನಾವು ಎಚ್ಚರಿಕೆಯಿಂದ ಇರಬೇಕು. ದೊಡ್ಡ ಮೊತ್ತದ ಹಣಗಳನ್ನು ನಾವು ಇನ್ವೆಸ್ಟ್ ಮಾಡುವಾಗ ಹುಷಾರಾಗಿರಬೇಕು. ನಮ್ಮ ಜೀವನವನ್ನು ರೂಪಿಸುತ್ತೆ ಹಣ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತೆ ಅಂತ ಹೇಳ್ತಾ, ಅದು ತಪ್ಪಾಗಿರೋ ಕಡೆ ಹೋಗಬಾರ್ದು ಅಂತ ಹೇಳ್ತಾ ಈ ಒಂದು ಸಣ್ಣ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದರೂ ಇದ್ದರೆ ಕಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ, ಹೋಗಿ ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.